ಹೆಸರು ಸಂಧ್ಯಾ, ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್. ಇವಳು 4 ವರ್ಷದಿಂದನೂ ಇದೇ ರೋಡಿಂದನೇ ಕಾಲೇಜ್ಗೆ ಹೋಗೋದು ಬರೋದು. ಯಾಕಂದರೆ ಇವಳಿಗೋಸ್ಕರ ಒಂದು ದಿನವೂ ತಪ್ಪದಂಗೆ ಇಲ್ಲೊಬ್ಬ ಕಾಯ್ತಾ ನಿಂತಿರ್ತಾನೆ. ಈ ಬಡ್ಡಿ ಮಗ ನಾಚಿಕೆನ ಒಂದು 2 ದಿನ ಮಟ್ಟಿಗೆ ಯಾರಿಗಾದ್ರೂ ಬಾಡಿಗೆ ಕೊಟ್ಟು ಪ್ರೀತಿನ ಮುಂದೆ ಇಟ್ಕೊಂಡು ಪ್ರಪೋಸ್ ಮಾಡಿದರೆ ಇಷ್ಟೊತ್ತಿಗಾಗಲೇ ಇವರಿಬ್ಬರಿಗೂ ಮದುವೆ ಆಗಿ ಮಗು ಹುಟ್ಟಿ ಸ್ಕೂಲ್ ಸೇರ್ಕೊಂಡು ಎಜುಕೇಷನ್ ಸ್ಟಾರ್ಟ್ ಮಾಡಿರೋದು. ಆದರೆ ಈ ವೇಸ್ಟ್ ಬಾಡಿನೂ ಹೇಳೋ ಧೈರ್ಯನೇ ಮಾಡ್ತಿಲ್ಲ. ಅದಕ್ಕೆ ಇವತ್ತು ಅದೇನೇ ಆಗಲಿ ನಾನೇ ಹೇಳ್ಬಿಡ್ತೀನಿ ಅಂತ ದೃಢ ಸಂಕಲ್ಪ ಮಾಡಿ ಲವ್ ಅನ್ನೋ ಕ್ಯಾಮೆ ಮಾಡೋಕ್ಕೆ ಹೋಗ್ತಾಳೆ. ಏನೋ ಮಗ, ನಿನ್ನ ಒಳ್ಳೆ BMTC ಬಸ್ ಬಂದಂಗೆ ಸ್ಲೋ ಆಗಿ ನಮ್ಮ ಕಡೆನೇ ಬರ್ತಾವಳೆ. ಒಂದು ಸಿಗ್ನಲ್ ಹತ್ರ ಹಾಕೋ. ಇವತ್ತು ಅದೇನೇ ಆಗಲಿ ಮಗ, ಪ್ರಪಂಚ ಪ್ರಳಯ ಆಗಲಿ, ಪಕ್ಕದ ಮನೆ ಪದ್ಮ ಆಂಟಿ ಪ್ರೆಗ್ನೆಂಟ್ ಆಗಲಿ, ಕಾಮ ಕ್ರೋಧ ಮದ ಮೋಹ ಲೋಭ ಮತ್ಸರಳ ಮುಂದೆ ಇಟ್ಕೊಂಡು ಇವತ್ತು ಪ್ರಪೋಸ್ ಮಾಡಿಬಿಡೋದಯ್ಯ. ಯಾ ಏನ್ ಹುಡುಕ್ತಾ ಇದ್ದೀರಾ? ಅದು ವಾಟ್? ಸಾರಿ, ಅದು ಪೆನ್ ಹುಡುಕ್ತಾ ಇತ್ತೆ. ನನ್ ಲವ್ ಮಾಡ್ತೀರಾ? ವಾಟ್? ನಿಸರೆ ಸರೆ ಸರೆ ಸಮಾಪಮರೆ ನಿಸರೆ ಸರೆ ಸದಾ ಸ ಅಣ್ಣ, ಒಂದು ಪ್ಲೇಟ್ ಚಿತ್ರಾನ್ನ ಕೊಡಿ. ಅಣ್ಣ, 2 ರೂಪಾಯಿ ಇದ್ರೆ ಕೊಡೋಣ. ಬೆಳಗಿಂದ ಏನೂ ಊಟ ಮಾಡಿಲ್ಲ, ತುಂಬ ಹೊಟ್ಟೆ ಹಸಿತಾ ಇದೆ. ಚೇಂಜ್ ಲವ್. ಅಣ್ಣ, ಈ ಸಿಗರೇಟಿನ ಬೆಲೆ ಎಷ್ಟು? 10 ರೂಪಾಯಿ. ಯಾಕೆ? ಅಮ್ಮ, ನಮ್ಮತ್ತವ್ರು ಒಪ್ಪತ್ತಿನ ಊಟ ಕಣಣ್ಣ. ಅಣ್ಣ, ನಾನು ಬದುಕೋಕ್ಕೋಸ್ಕರ 2 ರೂಪಾಯಿ ಭಿಕ್ಷೆ ಬಿಡ್ತೀನಿ, ಆದರೆ ನೀನು ಸಾಯಕ್ಕೋಸ್ಕರ 10 ರೂಪಾಯಿ ಖರ್ಚು ಮಾಡ್ತಿದ್ಯಲ್ಲ ಅಣ್ಣ.
ಏ ಬಾರೋ ಪಾನಿಪುರಿ ತಿನ್ನೋಣ. ಓಹೋ, ಪಾನಿಪುರಿ. ಪ್ರಣಯ ಪಕ್ಷಿಗಳ ಪ್ರೀತಿಯೋಪಹಾರ. ತಿಂದ್ರೆಲ್ಲಾಗುತ್ತೆ ಅಂತ ತಿಳ್ಕೊಳಕ್ಕೆ ಡಾಕ್ಟ್ರನ್ನೇ ಕರೆಸ್ಬೇಕು. ಓ ಶಿಟ್, ಐ ಫಾರ್ಗಾಟ್ ಮೈ ಪರ್ಸ್ ಯಾರ್. 3 ತಿಂಗಳಿಂದ ಇದನ್ನೇ ಹೇಳ್ತಾ ಇದೆಯಾ. ನಾನು ಯಾವಾಗ ಬಿಟ್ಟು ಹೋಗ್ತೀಯೋ ಆ ದೇವ್ರಿಗೆ ಗೊತ್ತು. ಸರಿ ಬಿಡು, ನಾನೇ ಕೊಡ್ತೀನಿ. ಇವ್ನು ನಿಜವಾಗ್ಲೂ ಪರ್ಸ್ ಬಿಟ್ಟು ಬಂದಿದ್ದಾನ ಅಥವಾ ಹಣ ಇಲ್ಲ ಅಂತ ಡೈಲಿ ಒಂದೊಂದು ಸುಳ್ಳು ಹೇಳ್ತಿದ್ದಾನ? ಒಂದು ವೇಳೆ ಅವ್ನು ಹೇಳೋದೇ ಸುಳ್ಳಾಗಿದ್ರೆ ಮುಂದೆ ಫ್ಯೂಚರಲ್ಲಿ ನಾನು ಹೇಗೆ ಸಾಕ್ತಾನೆ? ಹೇಗಾದರೂ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೇಬೇಕಲ್ಲ ಇವತ್ತು. ಹಾಂ, ಹೇಗಾದರೂ ಮೊಬೈಲಲ್ಲಿ ನೆಟ್ ಪ್ಯಾಕ್ ಖಾಲಿಯಾಗಿದೆ, ರೀಚಾರ್ಜ್ ಮಾಡಿಸು ಅಂತ ಹೇಳೋಣ. ಆಗ ಗೊತ್ತಾಗುತ್ತೆ ಅಸಲಿ ಪ್ರೀತಿ. ಹಲೋ ಸಂತೋಷ್, ನಂಗೆ ಅರ್ಜೆಂಟಾಗಿ 249 ನೆಟ್ ಪ್ಯಾಕ್ ಮತ್ತು 100 ರುಪೀಸ್ ರೀಚಾರ್ಜ್ ಮಾಡಿಸು. ತುಂಬ ಅರ್ಜೆಂಟ್. ಬೆಳಗ್ಗೆಯಿಂದ ವಾಟ್ಸಪ್ ಫೇಸ್ಬುಕ್ ಏನೂ ಓಪನ್ ಮಾಡಿಲ್ಲ ಕಣೋ. ಪ್ಲೀಸ್ ಬೇಗ ಮಾಡಿಸು. ಬಾಯ್. ಹಲೋ ಹಲೋ ಹಲೋ. ಸುತ್, ಈ ಹುಡುಗಿರಿಗೆ ಅಂತರಾತ್ಮಕ್ಕಿಂತ ಅಂತರ್ಜಾಲಗಳ ಮೇಲೆ ವ್ಯಾಮೋಹ ಜಾಸ್ತಿ ಅನ್ಸುತ್ತೆ. ಮಗ ಇನ್ನೂ 50 ರೂಪಾಯಿ ಇಟ್ಟಿದ್ದಿದ್ರೆ ಇವನ್ ಮಗನಿಗೆ ನಾನು ತಂದೆ ಆಗ್ತಿದ್ನ. ಲೋ ಮಗ, ಅದರಲ್ಲಿ ಏನಾದರೂ ಕಾಸು ಮಿಕ್ಕಿದ್ರೆ ಒಂದೇ ಒಂದು ತಟ್ಟೆ ಇಡ್ಲಿ ತೊಗೊಂಬರೋ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅಣ್ಣ, ಏನು ನಿನ್ಗೆ ಯಾವಾಗ ನಾನೇನ ಸಿಗೋದು? ನನಗೆ ಅರ್ಜೆಂಟಾಗಿ 50 ರೂಪಾಯಿ ಬೇಕು, ಕೊಡ್ತೀಯಾ? ತುಂಬ ಅರ್ಜೆಂಟಾ ಅಣ್ಣ? ಒಂದು ಜೀವದ ಪ್ರಶ್ನೆ. ಮಣ್ಣಿನೊಳಗೆ ಮನೆಯ ಮಾಡಿ ಮಲಗುವರು ಎಲ್ಲರೂ ಇಂದಲ್ಲ ನಾಳೆ. ಮಲಗುವ ಮುನ್ನ ಎಚ್ಚೆತ್ತುಕೊಳ್ಳಿ, ಒಬ್ಬರ ಕಷ್ಟಕ್ಕಾಗದಿದ್ದರೆ ನಿಮ್ಮದೂ ಒಂದು ಬಾಳೆ. ಇದರಲ್ಲಿ ನಿನಗೆ ಬೇಕಾಗಿರೋ ಅಷ್ಟು ದುಡ್ಡಿದೆ, ಉಪಯೋಗಿಸ್ಕೊ. ಅಣ್ಣ, 249 ವೋಡಾಫೋನ್ ನೆಟ್ ಪ್ಯಾಕ್ ರೀಚಾರ್ಜ್ ಮಾಡಿ. ನಂಬರ್ ಟೈಪ್ ಮಾಡಿ. ಅಣ್ಣ, ಆ ಬಿಸ್ಕೆಟ್ ಕೊಡೋಣ. ಯಾವುದು? ಅದು ಮುಂಚಾನ ನೀನು ನಿನ್ಗಸು ಅಂತ ಹೇಳಿ ಆ ನಾಯ್ಕ್ ತಿನ್ನಿಸ್ತಾ ಇದೆಯಲ್ಲ, ಬಯಸ್ದಾಗೆಲ್ಲ ಅನ್ನ ಸಿಗಲ್ಲ ಹೇಳ್ತಾ ಇದ್ದೀನಿ. ಇಲ್ಲ ಅಣ್ಣ, ನಾನಾದರೆ ಮನುಷ್ಯ, ನನಗೆ ದೇವ್ರು ಬಾಯಿ ಕೊಟ್ಟಿದ್ದಾನೆ, ಬೇಡ್ಕೊಂಡಾದರೂ ತಿಂತೀನಿ. ಪಾಪ ಅದು ಮೂಕ ಪ್ರಾಣಿ ಅಣ್ಣ, ಏನು ಮಾಡೋಕ್ಕಾಗಲ್ಲ. ಆ ನಾಯಿ ಬಂದು ಹೇಳಿತ್ತ ನಿಂಗೆ ಹೊಟ್ಟೆ ಹಸು ಅಂತ? ಇಲ್ಲ ಅಣ್ಣ, ನಾವು ರಸ್ತೆಯಲ್ಲಿ ನಡ್ಕೊಂಬರ್ತಾ ಇರಬೇಕಾದ್ರೆ ಎದುರುಗಡೆ ಒಂದು ನಾಯಿ ಬಂತು ಅಂದ್ಕೊಳ್ಳಿ, ಅದ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಆ ಕಣ್ಗಳಲ್ಲಿ ಒಂದು ಬೇಡಿಕೆ ಇರುತ್ತೆ. ಅಲ್ಲಯ್ಯ, ಪ್ರಾಣಿಗಳ ಸಂಕುಲದಲ್ಲೇ ಅತ್ಯುತ್ತಮ ಸ್ಥಾನದಲ್ಲಿದೆಯಾ, ಮನುಷ್ಯ ಪ್ರಾಣಿ ನೀನು, ನಿನಗೆ ಸುಖ ದುಃಖ ನೋವು ನಲಿವು ಮತ್ತೊಂದು ಮಗದೊಂದು ಎಲ್ಲ ಅರ್ಥ ಆಗುತ್ತೆ ಅಂತಾರೆ. ತುಂಬ ಹೊಟ್ಟೆ ಹಸಿತಾ ಇದೆ, 2 ಬಿಸ್ಕೆಟ್ ಹಾಕ್ತೀಯಾ ಅನ್ನೋ ಬೇಡಿಕೆ ಅದ್ರ ಕಣ್ಣಲ್ಲಿ ಕಾಣುತ್ತಣ. ಅದನ್ನು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ 2 ಬಿಸ್ಕೆಟ್ ಹಾಕಿದ್ರೆ ಈ ಪ್ರಪಂಚದಲ್ಲಿರೋ ನಿಜವಾದ ದೇವರು ನಾವೇ.
ಅಕಸ್ಮಾತ್ ಹಾಕಲಿಲ್ಲ ಅಂದ್ಕೊಳ್ಳಿ, ಆ ನಾಯಿಕ್ಕಿಂತ ಕೆಳಮಟ್ಟದಲ್ಲಿರೋರು ನಾವೇ ಅಣ್ಣ. ಹೌದು, ಜೇಬಲ್ಲಿ ದುಡ್ಡಿಲ್ದಾಗಲೇ ಹಸಿವು ಜಾಸ್ತಿ ಆಗೋದು, ಅನ್ನದ ಬೆಲೆ ತಿಳಿಯೋದು. ಪ್ರತಿಯೊಂದು ಕಾಳಿನ ಮೇಲೂ ತಿನ್ನು ಹಣೆ ಬರ ಬರೆದಿರ್ತಾನಂತೆ ಭಗವಂತ. ತಿಳ್ಕೊಳ್ಳೋಕೆ ತಿಳುವಳಿಕೆ ಬೇಕು ಅಷ್ಟೇ. ಒಂದಿನಕ್ಕೆ 100 ರೂಪಾಯಿ ಖರ್ಚು ಮಾಡೋ ಯೋಗ್ಯತೆ ಇರೋ ಒಬ್ಬ ವ್ಯಕ್ತಿ 90 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿನ ಸೇವ್ ಮಾಡಿ ಬಡಬಗ್ಗರಿಗೆ, ಅನಾಥರಿಗೆ, ವೃದ್ಧರಿಗೆ ಅಂತ ಯಾಕೆ ಸೇವ್ ಮಾಡಿಡಬಾರ್ದು? ನಮ್ಮ ಒಂದು ದಿನದ ದಂದು ವೆಚ್ಚ ಮತ್ತಾರ್ದೋ 20 ದಿನ ಊಟ ಆಗಿರ್ಬೋದಲ್ವಾ? ಬದಲಾವಣೆ ಆಗಬೇಕು, ಬದುಕು ಇನ್ನಾದರೂ ಬದಲಾಗಬೇಕು.